ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 54 ಅದರ 4ನೇ ವಾಕ್ಯ. ಇಗೋ, ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವವನು. ದಾವೀದನು ಈ ಕೀರ್ತನೆಯನ್ನು ಬರೀತಾ ಇರಬೇಕಾದ್ರೆ ಅವನು ಹೇಳುವಂಥ ಒಂದು ಮಾತು, ದೇವರೇ ನನಗೆ ಸಹಾಯಕನು. ದೇವರೇ ಅಂತ ಹೇಳಿದ್ರೆ ದೀರ್ಘ ಕೊಟ್ಟಿದ್ದಾನೆ. ದೇವರು ಮಾತ್ರ ನನಗೆ ಸಹಾಯಕನು. ಈ ಕೀರ್ತನೆ ಅದರ ಹೆಡ್ಡಿಂಗಲ್ಲಿ ಓದ್ತೇವೆ, ವೈರಿಗಳಿಂದ ರಕ್ಷಿಸಬೇಕೆಂದು ಅವನು ಪ್ರಾರ್ಥನೆ ಮಾಡ್ತಾ ಇರುವಂಥೊಂದು ಪ್ರಾರ್ಥನೆ. ಏನು ಸಮಸ್ಯೆ ಆಗಿದೆ ಅದೇ ಹೆಡ್ಡಿಂಗಲ್ಲಿ ಕೊಟ್ಟಿದ್ದಾರೆ. ಚೀಫ್ ಎಂಬ ಸ್ಥಳದವರು ಸೌಲನ ಬಳಿಗೆ ಬಂದು ದಾವೀದನು ತಮ್ಮಲ್ಲೇ ಅಡಗಿಕೊಂಡಿದ್ದಾನೆಂದು ತಿಳಿಸಿದಾಗ ದಾವೀದನು ರಚಿಸಿದ ಪದ್ಯ. ಚೀಫ್ ಅರಣ್ಯದಲ್ಲಿ ದಾವೀದ ಹೋಗಿ ಬಚ್ಚಿಟ್ಕೊಳ್ತಾನೆ. ಪ್ರತ್ಯೇಕವಾಗಿ ನಮಗೆ ಗೊತ್ತು, ಸೌಲ ದಾವೀದನಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ತಾನೆ, ಅವನನ್ನು ಕೊಲ್ಲುವಂತಹ ಪ್ರಯತ್ನಗಳನ್ನು ಮಾಡ್ತಾನೆ. ಹೇಗಾದರೂ ಮಾಡಿ ಅವನನ್ನು ಸಾಯಿಸಬೇಕು ಎಂಬ ಒಂದು ಉದ್ದೇಶ ಅವನಲ್ಲಿ ಉಂಟಾಗ್ತದೆ. ಹಾಗೆ ಅವನು ಸಾಯಿಸುವುದಕ್ಕಾಗಿ ಹುಡುಕ್ತಾ ಇರ್ತಾನೆ. ದಾವೀದನು ತಪ್ಪಿಸ್ಕೊಂಡು ಓಡೋಗ್ತಾನೆ. ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಅವನು ಓಡಿ 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 ಅನೇಕ ಗುಹೆಗಳಲ್ಲಿ, ಕಾಡುಗಳಲ್ಲಿ, ಮರುಭೂಮಿಯಲ್ಲಿ, ಆ ಜನರ ಬಳಿಯಲ್ಲಿ, ರಾಜರುಗಳ ಬಳಿಯಲ್ಲಿ, ಎಲ್ಲ ಕಡೆಗಳಲ್ಲಿ ಆಶ್ರಯವನ್ನು ಹೊಂದ್ಕೊಳ್ತಾನೆ. ಹೀಗೆ ಅವನೇನು ಮಾಡಿದ್ದಾನೆ, ಚೀಫ್ ಎಂಬ ಆ ಒಂದು ಊರಿನ ಅರಣ್ಯದಲ್ಲಿ ಅವನು ಬಚ್ಚಿಟ್ಕೊಳ್ತಾನೆ. ಆ ಚೀಫ್ ಊರಿನವ್ರಿಗೆ ಗೊತ್ತಾಗೋಗ್ಬಿಡುತ್ತೆ, ದಾವೀದನು ಇಲ್ಲಿದ್ದಾನೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಅವರು ಸೀಕ್ರೆಟಾಗಿ ಸೌಲನ ಬಳಿಗೆ ಹೋಗ್ತಾರೆ. ಸೌಲನ ಬಳಿಗೆ ಹೋಗಿ ಹೇಳ್ತಾರೆ, ನೀನು ಹುಡುಕ್ತಾ ಇರುವಂತಹ ಆ ದಾವೀದ ನಮ್ಮೂರಲ್ಲೇ ಇದ್ದಾನೆ, ನಮ್ಮ ಅರಣ್ಯದಲ್ಲೇ ಇದ್ದಾನೆ, ಅವನನ್ನು ಹಿಡ್ಕೊಡೋವಂಥ ಜವಾಬ್ದಾರಿ ನಮ್ಮದು, ಬನ್ನಿ. ಯಾಕೆಂದರೆ ಸೌಲನ ಪ್ರೀತಿಯನ್ನು ಸಂಪಾದಿಸುವುದಕ್ಕಾಗಿ ಅವರು ಹೋಗಿ ದಾವೀದನಿಗೆ ವಿರುದ್ಧವಾಗಿ ಅಲ್ಲಿ ಕಾರ್ಯಗಳನ್ನು ಹೇಳ್ಕೊಟ್ಬಿಡ್ತಾರೆ. ಹೇಳಿದಂಥ ಸಮಯದಲ್ಲಿ ನಮಗೆ ಗೊತ್ತು, 1 ಸಮುವೇಲ 23ನೇ ಅಧ್ಯಾಯದಲ್ಲಿ ನಾವು ಆ ವಿಷಯಗಳನ್ನು ಓದ್ತೀವಿ. ಅಲ್ಲಿ ನೋಡುವಂಥ ಸಮಯದಲ್ಲಿ ಆ ವಿಷಯಗಳೆಲ್ಲ ಗೊತ್ತಾಗತ್ತೆ. ಅಲ್ಲಿ ನಾವು ಅದರ 24ನೇ ವಾಕ್ಯದಲ್ಲಿ ಅವರು ಹೊರಟು ಸೌಲನ ಮುಂದಾಗಿ ಜೀಫಿಗೆ ಬಂದರು. ಯಾರು ಜನರನ್ನು ಯುಕ್ತಿವಂತರಾದಂತಹ ವ್ಯಕ್ತಿಗಳನ್ನು ಕಳಿಸ್ಕೊಡ್ತಾನೆ. ಸೌಲನಿಗೆ ವಿಷಯ ಗೊತ್ತಾಗಿದ್ದ ತಕ್ಷಣ ನೋಡಿ, ಅದರ 19ನೇ ವಾಕ್ಯದಲ್ಲಿ ಜೀಫಿಯರು ಗಿಬೆಯದಲ್ಲಿದ್ದ ಸೌಲನ ಬಳಿಗೆ ಬಂದು, ಒಡೆಯ ಕೇಳು, ದಾವೀದನು ನಮ್ಮ ಪ್ರಾಂತಕ್ಕೆ ಸೇರಿದ ಒರೆಷಾ ಗಿರಿಗಳಲ್ಲಿ ಅವನೇನಾಗಿದ್ದಾನೆ, ಅಡಗಿಕೊಂಡಿದ್ದಾನೆ. ನೀವು ಬಂದರೆ ಸಾಕು, ಅವನನ್ನು ಒಪ್ಪಿಸುವ ಕೆಲಸ ನಮ್ಮದು. 20ನೇ ವಾಕ್ಯದಲ್ಲಿ ಹೇಳ್ತಾರೆ, ಅರಸನ ಕೈಗೆ ಒಪ್ಪಿಸುವ ಕೆಲಸ ನಮ್ಮದು. ನೋಡಿ, ಆ ರೀತಿಯಲ್ಲಿ ಹೇಳಿದಾಗ ಅವರು ದೇವರು ಅದ್ಭುತವನ್ನು ಮಾಡ್ತಾನೆ. ಈ ವಿಷಯ ದಾವೀದನಿಗೆ ಗೊತ್ತಾದಾಗ ಅವನು ಹೇಳ್ತಾನೆ, ನನಗಿವಾಗ ಯಾರೂ ಇಲ್ಲ, ಅವ್ರು ಆಲ್ರೆಡಿ ಸುತ್ತಾಕೊಂಡ್ಬಿಟ್ಟಿದ್ದಾರೆ, ದಾವೀದ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಇನ್ನೇನು ಸೌಲನ ಕೈಗೆ ಸಿಕ್ಕಾಕೊಳ್ಬೇಕು, ಪ್ರಾಣವನ್ನು ಕಳ್ಕೊಳ್ಬೇಕು, ಅದು ಮಾತ್ರ ಇದೆ. ಆದರೆ ದೇವರ ಮೇಲೆ ಆಶ್ರಯವಿಟ್ಟಂತಹ ದಾವೀದನನ್ನು ರಕ್ಷಿಸುವುದಕ್ಕಾಗಿ ದೇವರು ಕಾರ್ಯ ಮಾಡಿದ್ರು. ಏನು ಕಾರ್ಯ ಮಾಡಿದ್ರು ಗೊತ್ತಾ? ಅಲ್ಲಿ 23ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಓದಬೇಕಾದ್ರೆ, ಸೌಲನು ಅವನ ಜನರು ಬಂದು ಅವರನ್ನು ಸುತ್ತಿ ಇನ್ನೇನು ಹಿಡಿಬೇಕು. ಆಗ ಒಬ್ಬ ದೂತ ಬಂದು ಸೌಲನಿಗೆ ಹೇಳ್ತಾನೆ, ನೀನು ಬೇಗ ಬಾ, ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿಬಿಟ್ಟಿದ್ದಾರೆ. ನೀನು ಬೇಗ ಬರಲಿಲ್ಲ ಅಂದರೆ, ನೀನು ದಾವೀದನ ಹಿಂದೆ ಹೋದರೆ ನಿನ್ನ ದೇಶನೇ ಕಳ್ಕೋಬೇಕಾಗತ್ತೆ, ಫಿಲಿಷ್ಟಿಯರು ಕೈವಶ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ ಅವನು ದಾವೀದನನ್ನು ಹಿಡಿಯುವ ಕೆಲಸದಿಂದ ಹಿಂದಿರುಗಿ ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೊರಟನು. ಅದರ ಅರ್ಥ ಏನು? ಈ ಫಿಲಿಷ್ಟಿಯರನ್ನು ಸೌಲನಿಗೆ ವಿರುದ್ಧವಾಗಿ ನನ್ನ ಅಭಿಪ್ರಾಯದಲ್ಲಿ ಎಬ್ಬಿಸಿದವರು ಯಾರು ಗೊತ್ತಾ? ದೇವರು. ಕಾರಣ ಏನು? ಈ ದಾವೀದನನ್ನು ರಕ್ಷಿಸುವುದಕ್ಕಾಗಿ. ಅದಕ್ಕೆ ಆ ಸ್ಥಳಕ್ಕೆ ತಡೆಬೆಟ್ಟ ಎಂಬುದಾಗಿ ಹೆಸರಾಯಿತು. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನಿಮ್ಮನ್ನು ನಾಶ ಮಾಡುವುದಕ್ಕಾಗಿ ಶತ್ರುವಾದ ಸೈತಾನನು ಅನೇಕ ರೀತಿಯ ಕಾರ್ಯಗಳನ್ನು ಮಾಡ್ತಾನೆ.
ಆದರೆ ವಾಕ್ಯ ಹೇಳ್ತದೆ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ದೇವರು ಕಾರ್ಯ ಮಾಡ್ತಾರೆ. ಫಿಲಿಷ್ಟಿಯರನ್ನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಎಬ್ಬಿಸಿ ದಾವೀದನನ್ನು ಒಬ್ಬ ವ್ಯಕ್ತಿಗೋಸ್ಕರ ದೇವರ ಕಾರ್ಯವನ್ನು ಮಾಡಿದರೆ, ನಿನ್ನ ಜೀವಿತದಲ್ಲಿ ಶತ್ರು ನಿನಗೆ ವಿರುದ್ಧವಾಗಿ ತರುವಂತಹ ಎಲ್ಲ ತಂತ್ರಗಳ ಮೇಲೆ ದೊಡ್ಡ ಜಯವನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರಲ್ಲಿ ಆಶ್ರಯಿಸಬೇಕು. ನನ್ನ ದೇವರು ನನ್ನನ್ನು ಕಾಪಾಡ್ತಾನೆ. ಅದಕ್ಕೆ ದಾವೀದ ಹೇಳ್ತಾನೆ, ಈಗೋ ಎಲ್ಲರೂ ನನಗೆ ವಿರುದ್ಧವಾಗಿದ್ದಾರೆ. 3ನೇ ವಾಕ್ಯ, ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ, ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗಿಬೇಕು ಅಂತ ಇದ್ದಾರೆ. ಆದರೆ ಈಗೋ ದೇವರೇ ನನಗೆ ಸಹಾಯಕನು, ನನಗೆ ಸಹಾಯಕನಾಗಿ ಬೇರೆ ಯಾರೂ ಇಲ್ಲ. ಈ ದಿವಸ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನಗೆ ಸಹಾಯ ಮಾಡುವುದಕ್ಕೆ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಮ್ಮನ್ನು ರಕ್ಷಿಸುವಂತಹ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ವಿರುದ್ಧವಾದರೂ ನೀನು ನಮ್ಮ ಸಂಗಡ ಅನುಕೂಲವಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.